ಯಾವುದೇ ಪುರಾವೆ ಇದ್ದಲೆ ಮಾಡಿ ಆಮೇಲೆ 2ನೇ ತಾರೀಕು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ರೇವಣ್ಣ ಅವರ ಮೊಟ್ಟ ಮೊದಲ ಪ್ರತಿಕ್ರಿಯೆ ಬಂಧನಕ್ಕೆ ಒಳಗಾದ್ರು. ಅದಾದ್ಮೇಲೆ ಆಲ್ಮೋಸ್ಟ್ 24 ಗಂಟೆ SIT ತನಿಖಾಧಿಕಾರಿಗಳ ವಶದಲ್ಲಿದ್ರು. ಅದಾದ ನಂತರದಲ್ಲಿ ರೇವಣ್ಣ ಅವರ ಮೊದಲ ಪ್ರತಿಕ್ರಿಯೆ ರಾಜಕೀಯ ಷಡ್ಯಂತರದಿಂದ ದುರುದ್ದೇಶದಿಂದ ನನ್ನನ್ನ ಬಂಧಿಸಲಾಗಿದೆ ಅಂತ ಹೇಳಿ ರೇವಣ್ಣ ಅವರು ಹೇಳ್ತಿದ್ದಾರೆ. ರಾಜಕೀಯ ಹೇಳಿಕೆಗಳು ಕೊಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ, ಚುನಾವಣೆ ನಡೀತಿರೋ ಸಂದರ್ಭ, ಅದರಲ್ಲೂ ಅವ್ರ ವಿರುದ್ಧವಾಗಿ ಹಾಗೆ ಪುತ್ರನ ವಿರುದ್ಧವಾಗಿ ಕೇಳೋಕ್ ಸಿಕ್ಕಿರೋದು ಕರ್ನಾಟಕದ ಇತಿಹಾಸದಲ್ಲೇ ಯಾವತ್ತೂ ಕೂಡ ಕೇಳಲಿಕ್ಕೆ ಸಿಕ್ಕಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಘನಘೋರವಾದ ಆರೋಪ. ಹೀಗಾಗಿ ಇಂಥ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಅವರ ವರ್ಚಸ್ಸು, ಪುತ್ರನ ವರ್ಚಸ್ಸು, ರಾಜಕೀಯ ಭವಿಷ್ಯ, ಒಟ್ಟಾರೆಯಾಗಿ JDS ಪಕ್ಷದ ಮೇಲಾಗಿರುವ ಪರಿಣಾಮ, ಇದೆಲ್ಲವನ್ನ ಕೂಡ ಡ್ಯಾಮೇಜ್ ಕಂಟ್ರೋಲ್ ಮಾಡೋದು ಸುಲಭದ ಟಾಸ್ಕ್ ಅಲ್ಲ ರೇವಣ್ಣ ಅವರಿಗೆ. ತಕ್ಷಣಕ್ಕೆ ಸಿಕ್ಕ ಅವಕಾಶದಲ್ಲಿ ಮಾಧ್ಯಮದ ಸಮ್ಮುಖದಲ್ಲಿ ರಾಜಕೀಯ ಷಡ್ಯಂತರ ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ದಾರೆ. ಆದರೆ ಕಾನೂನಾತ್ಮಕವಾಗಿ ನಡೆಯುವ ತನಿಖೆಯ ಮೇಲೆ ಈ ರೀತಿಯ ಹೇಳಿಕೆಗಳು ಯಾವುದೇ ರೀತಿಯ ಪರಿಣಾಮವನ್ನ ಬೀರೋದಿಲ್ಲ. ಪುರಾವೆಯೇ ಇಲ್ಲದೆ ನನ್ನನ್ನ ಬಂಧಿಸಿದ್ದಾರೆ ಅಂತ ಹೇಳಿ ರೇವಣ್ಣ ಅವರು ಹೇಳ್ತಿದ್ದಾರೆ. ಬಹುಶಃ ನೋಡಿ, ಈ ಪ್ರಕರಣವನ್ನು ನಾವು ಗಮನಿಸಿದಾಗ ಸಂತ್ರಸ್ತೆಯ ಪುತ್ರ ದೂರುದಾರ, ನನ್ನ ತಾಯಿಯದ್ದು ಕೂಡ ವಿಡಿಯೋ ಇತ್ತು. ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಲಿಕ್ಕೆ ಪ್ರಾರಂಭ ಆದ ನಂತರದಲ್ಲೇ ಆಕೆ ಕಾಣೆ ಆದ್ಲು. ಆಕೆ ಕಾಣೆ ಆಗ್ಲಿಕ್ಕೆ ಮುಂಚೆ ರೇವಣ್ಣ ಅವರ ಕುಟುಂಬಸ್ಥರೇನೆ ಕರೆಸ್ಕೊಳ್ತಿದ್ದಾರೆ ಬನ್ನಿ ಅಂತ ಹೇಳಿ ಸತೀಶ್ ಬಾಬು ಅನ್ನೋರು, ಆರೋಪಿ ಸಂಖ್ಯೆ 2 ಈ ಪ್ರಕರಣದಲ್ಲಿ, ಅವರು ಹೇಳಿ ಕರ್ಕೊಂಡು ಹೋದ್ರು. ಭವಾನಿ ರೇವಣ್ಣ ಅವರು ಕರೆಸ್ಕೊಳ್ತಿದ್ದಾರೆ, ರೇವಣ್ಣ ಅವರು ಕರೀತಿದ್ದಾರೆ ಅಂತ ಹೇಳಿ ಕರ್ಕೊಂಡು ಹೋದ್ರು. ಆ ಕ್ಷಣದಿಂದ ನನ್ನ ತಾಯಿ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ದೂರನ್ನ ನೀಡಲಾಗಿರೋದು. ರೇವಣ್ಣ ಅವರು ಇದೇ ವಿಚಾರಕ್ಕೆ ಹೇಳ್ತಿದ್ದಾರೆ. ನೋಡಿ, ಅವ್ರೇನೋ ಇರಬಹುದು ಅನ್ನೋ ಆಧಾರದ ಮೇಲೆ ಕೊಟ್ಟಿರುವ ದೂರು. ಅಂದರೆ ರೇವಣ್ಣ ಅವರು, ಭವಾನಿ ರೇವಣ್ಣ ಅವರು ಕರೆಸ್ಕೊಂಡಿರಬಹುದು ಅನ್ನೋ ಅನುಮಾನದ ಆಧಾರದ ಮೇಲೆ ದಾಖಲಾಗಿರುವ ದೂರು. ನಾನೇ ಕರೆಸ್ಕೊಂಡೆ ಅನ್ನೋದಕ್ಕೆ ಯಾವುದೇ ರೀತಿ ಪುರಾವೆ ಇಲ್ಲ. ನಾನು ಕಿಡ್ನ್ಯಾಪ್ ಮಾಡಿಸ್ದೆ ಅನ್ನೋದಕ್ಕೂ ಕೂಡ ಯಾವುದೇ ರೀತಿಯ ಸಾಕ್ಷಿಗಳಿಲ್ಲ. ಹೀಗಾಗಿ ಇದೆಲ್ಲವೂ ಕೂಡ ರಾಜಕೀಯ ಷಡ್ಯಂತರದಿಂದ ಮಾಡಲಾಗ್ತಾ ಇರುವ ಕೃತ್ಯ ಅಂತ ಹೇಳಿ ರೇವಣ್ಣ ಅವರು ಹೇಳೋ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ವೈದ್ಯಕೀಯ ಪರೀಕ್ಷೆಗೆ ರೇವಣ್ಣ ಅವರನ್ನ ಒಳಪಡಿಸಲಾಗಿದೆ. ಇದೆಲ್ಲವೂ ಕೂಡ ಯಾವುದೇ ಪ್ರಕರಣದಲ್ಲಿ ಯಾವುದೇ ವ್ಯಕ್ತಿಯ ಬಂಧನ ಆದಾಗಲೂ ಕೂಡ ನಡೆಯುವಂತಹ ಸಹಜ ಪ್ರಕ್ರಿಯೆಗಳು. ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ ರೇವಣ್ಣ ಅವರನ್ನ. ಅವರ ಎಸೆನ್ಷಿಯಲ್ಸ್ ಅಂದರೆ ಅವರ ಬ್ಲಡ್ ಪ್ರೆಷರ್, ಶುಗರ್ ಲೆವೆಲ್ ಇದೆಲ್ಲವೂ ಕೂಡ ಹೇಗಿದೆ ಅಂತ ಹೇಳಿ ಚೆಕ್ ಮಾಡಲಾಗುತ್ತೆ. ಬೇಸಿಕ್ ಎಕ್ಸಾಮಿನೇಷನ್, ಅವರ ಹಾರ್ಟ್ ಕಂಡೀಷನ್ ಹೇಗಿದೆ ಇದೆಲ್ಲವನ್ನ ಕೂಡ ತಪಾಸಣೆ ಮಾಡಿ ಆರೋಗ್ಯದಲ್ಲಿ ಯಾವುದೇ ರೀತಿಯಾದ ಏರುಪೇರುಗಳಿಲ್ಲ ಅನ್ನೋದನ್ನ ಖಾತ್ರಿಪಡಿಸಿಕೊಂಡು ನಂತರದಲ್ಲಿ ನ್ಯಾಯಾಧೀಶರ ಮನೆಗೆ ಕರೆದುಕೊಂಡು ಹೋಗಲಾಗುತ್ತೆ ರೇವಣ್ಣ ಅವರನ್ನು.
ಎರಡು ದೃಶ್ಯ ನೀವು ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ರಿ. ಒಂದು, ಬೌರಿಂಗ್ ಆಸ್ಪತ್ರೆ ಬಳಿಯಲ್ಲಿ ರೇವಣ್ಣ ಅವರು ಆ SIT ಅಧಿಕಾರಿಗಳ ಕಾರ್ನಿಂದ ಕೆಳಗಿಳಿದ ನಂತರದಲ್ಲಿ ರಾಜಕೀಯ ಷಡ್ಯಂತರ ಅಂತ ಹೇಳಿದ ಸಂದರ್ಭದ ದೃಶ್ಯ. ಇದಾದ ನಂತರದಲ್ಲಿ ನಾವು ತೋರಿಸಿದ್ದು ಮೆಡಿಕಲ್ ಎಕ್ಸಾಮಿನೇಷನ್ ನಡೀತಾ ಇದ್ದ ಸಂದರ್ಭದ ದೃಶ್ಯ. ಷಡ್ಯಂತ್ರ ಮಾಡಿ ಯಾವುದೇ ಪುರಾವೆ ಇದ್ದಲೆ ಅವ್ರನ್ನ ಆರೋಗ್ಯ ತಪಾಸಣೆಗೋಸ್ಕರ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಬರಲಾಗಿದೆ. ಅಲ್ಲಿ ಕರ್ಕೊಂಡು ಬರುವಾಗ ಮಾಧ್ಯಮಗಳಿಗೆ ಒಂದು ಚಿಕ್ಕ ಹೇಳಿಕೆಯನ್ನ ಕೂಡ ಕೊಟ್ಟರು. ಅವರು ಮಾಧ್ಯಮಗಳಿಗೆ ಹೇಳಿಕೆ ಕೊಡುವಾಗ ಅವ್ರನ್ನ SIT ಅಧಿಕಾರಿಗಳು ಕರ್ಕೊಂಡು ಹೋದ್ರು, ಎಳ್ಕೊಂಡು ಕರ್ಕೊಂಡು ಹೋದ್ರು. ಪ್ರತಿಕ್ರಿಯೆ ನೀಡ್ತಾ ಇದ್ದಂತ ವೇಳೆ ನನ್ನ ವಿರುದ್ಧ ಷಡ್ಯಂತ್ರ ರೂಪಿಸಲಾಗಿದೆ, ನನ್ನ ಬಂಧನ ಆಗಿರ್ತಕ್ಕಂಥದ್ದೇ ಒಂದು ಷಡ್ಯಂತ್ರ ಅಂತ ರೇವಣ್ಣ 24 ಗಂಟೆಗಳ ನಂತರದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಯಾವುದೇ ಆಪಾದನೆ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ ಆಮೇಲೆ 2ನೇ ತಾರೀಕು ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ರಾಜಕೀಯ ಷಡ್ಯಂತ್ರ. ನಾನು ಹೇಳೋರಿಗೆ 40 ವರ್ಷದ ರಾಜಕಾರಣದಲ್ಲಿ ಸ್ವಲ್ಪ ಸ್ವಲ್ಪ ಪ್ರಶ್ನೆ ಹೇಳಕ್ಕೆ ನೋಡ್ರಿ, ಒಂದ್ ನಿಮಿಷ ತಡೀರಿ, ಒಂದ್ ನಿಮಿಷ. ನನ್ನ 40 ವರ್ಷ ರಾಜಕೀಯದಲ್ಲಿ ಯಾವುದೇ ಆಪಾದನೆ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ ಆಮೇಲೆ 2ನೇ ತಾರೀಕು ಅದ್ರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ರಾಜ್ಯದ ಇತಿಹಾಸದಲ್ಲಿ ಎಲ್ಲ ಪೂರ್ತಿ ವಿಷಯ ಈಗೇನು ಶಕ್ತಿ ಇದೆ. ಎಲ್ಲ ರಾಜಕೀಯ ಷಡ್ಯಂತ್ರ ನಂದು ಬನ್ನಿ ಸರ್. ಆಮೇಲೆ 2ನೇ ತಾರೀಕು ಏನು ಪುರಾವೆ ಸಿಕ್ಕಿಲ್ಲ ಅಂತ ಇದೆಲ್ಲವೂ ಕೂಡ ನನ್ನ ಬಂಧನ ಎಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ ಅಂತ HD ರೇವಣ್ಣ ಕಳೆದ 24 ಗಂಟೆಗಳಲ್ಲಿ ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟರು. ಬೌರಿಂಗ್ ಹಾಸ್ಪಿಟಲ್ ಹತ್ರ ಅವ್ರನ್ನ ವೈದ್ಯಕೀಯ ತಪಾಸಣೆಗೆ ಅಂತ ಕರ್ಕೊಂಡು ಹೋಗ್ಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು. ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾ ಇದ್ದ ಹಾಗೇನೆ SIT ಅಧಿಕಾರಿಗಳು ಅವರನ್ನ ಎಳ್ಕೊಂಡು ಹೋದ್ರು. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ನನ್ನ ಬಂಧನ ರಾಜಕೀಯ ಷಡ್ಯಂತ್ರ ಅಂತ ಹೇಳಿದ್ರು ಸರಿ ರೇವಣ್ಣ, ಆದ್ರೆ ಇದಕ್ಕೆ ಯಾವೆಲ್ಲ ಆಯಾಮಗಳಿದೆ? ರಾಜಕೀಯ ಷಡ್ಯಂತ್ರ ಅಂದ್ರೆ ಹೇಗಿರ್ಬೋದು? ಮೊದಲನೇದು. ಎರಡನೇದು, ಪೆನ್ ಡ್ರೈವ್ ಆಲ್ರೆಡಿ ಸಿಕ್ಕಿದೆ, ಅದರಲ್ಲಿ ಬೇಕಾದಷ್ಟು ಸಾಕ್ಷ್ಯಗಳು ಕಾಣಿಸ್ತಾ ಇದೆ. ಹೇಗೆ ನೋಡ್ತೀರಾ ಈ ಕೇಸನ್ನ?
ಕಾಲ್ ಮಾಡಂತ ಹೇಳು.